ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ಎಬೆನ್ಸನ್ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಬಂದಂತ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತ ಸ್ವಾಗತಿಸ್ತೇನೆ. ಇವತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ ಎಬೆನ್ಸನ್ ಟಿವಿಯನ್ನ ನೀವು ವೀಕ್ಷಿಸ್ತಾ ಇದ್ದೀರಿ. In today's message, we are dealing with various aspects of prayer. ಇವತ್ತಿನ ದಿನದಲ್ಲಿ ಪ್ರಾರ್ಥನೆಯ ಬಗ್ಗೆ ನಾವು ಬೇರೆ ಬೇರೆ ವಿಧಾನಗಳನ್ನ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. The reference for today's message is taken from the Gospel according to Saint Luke, chapter 11, verse 9 and 10. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು. So I say to you, ask, it will be given to you. Seek, you will find. Knock, it will be opened to you. For everyone who asks receives, and he who seeks finds, and to him who knocks it will be opened. ಲೂಕ 11:9 ಮತ್ತು 10ನೇ ವಚನ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. Prayer is directed to God in the name of Jesus Christ. ಪ್ರಾರ್ಥನೆ ಅಂದರೆ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ಕಡೆಗೆ ನಾವು ಮಾಡುವಂತ ಪ್ರಾರ್ಥನೆಯಾಗಿದೆ. This means invoking Christ's mediation. ಇದು ಏನು ಅಂತ ಹೇಳಿದ್ರೆ, ನಾವು ಕ್ರಿಸ್ತನವನ್ನು ನಾವು ಮುಂದಿಟ್ಟುಕೊಂಡು ಆತನ ಮುಖಾಂತರವಾಗಿ ಮೊರೆ ಇಡುವಂತದ್ದಾಗಿದೆ. Christ secures our access to the Father. ಯೇಸು ಕ್ರಿಸ್ತನು ನಾವು ತಂದೆಯ ಬಳಿಗೆ ಹೋಗ್ಲಿಕ್ಕೆ ಆತನು ನಮಗೆ ಒಂದು ಮಾರ್ಗವನ್ನ ಅವಕಾಶವನ್ನ ಮಾಡಿಕೊಡುತ್ತಾನೆ. We are looking to Jesus for support as our intercessor in the presence of the Father. ತಂದೆಯ ಒಂದು ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಯೇಸು ಕ್ರಿಸ್ತನು ಮಧ್ಯವರ್ತಿಯಾಗಿ ನಮಗೋಸ್ಕರ ಆತನು ಬೇಡುವವನಾಗಿದ್ದಾನೆ. And no one prayed like Jesus. ಯಾರು ಕೂಡ ಯೇಸು ಕ್ರಿಸ್ತನಂತೆ ಪ್ರಾರ್ಥನೆ ಮಾಡಲಿಲ್ಲ. He did spend whole nights and days in prayer and earnest intercession. ಯೇಸು ಕ್ರಿಸ್ತನು ಇಡೀ ರಾತ್ರಿಯೆಲ್ಲ ಹಗಲು ಕೂಡ ಆತನು ಪ್ರಾರ್ಥನೆಯನ್ನ ಇತರರಿಗೋಸ್ಕರ ಆತನು ಮಾಡಿರುತ್ತಾನೆ. Jesus himself experienced the power of prayer. ಯೇಸು ಕ್ರಿಸ್ತನು ತಾನೇ ಪ್ರಾರ್ಥನೆಯ ಒಂದು ಬಲದ ಶಕ್ತಿಯನ್ನ ತಾನೇ ಅನುಭವಿಸಿದ್ದಾನೆ. Jesus promised that asking will be followed by receiving. ಯೇಸು ಸ್ವಾಮಿ ಹೇಳಿದ್ದೇನಂತ ಹೇಳಿದ್ರೆ, ನಾವು ಬೇಡಿದ ನಂತರ ನಮಗೆ ಕೊಡುವಂತವನಾಗಿದ್ದಾನೆ. Anybody could ask, seek and knock. ಯಾರು ಬೇಕಾದ್ರೂ ಕೂಡ ಬೇಡಬಹುದು, ತಟ್ಟಬಹುದು ಹಾಗೂ ಹುಡುಕಬಹುದು. The Bible says, you do not have because you do not ask. ಸತ್ಯವೇದವು ಹೇಳ್ತದೆ, ನಾವು ಹೊಂದಿಕೊಂಡಿಲ್ಲ, ಕಾರಣ ಅಂತ ಹೇಳಿದ್ರೆ ನಾವು ದೇವರನ್ನ ಕೇಳಲಿಲ್ಲ, ಅದಕ್ಕೆ ನಾವು ಹೊಂದಿಕೊಂಡಿಲ್ಲ. Or you may ask with a wrong motive. ಅಥವಾ ನಾವು ಬೇರೆ ದುರುದ್ದೇಶದಿಂದ ಬೇಡಿದ್ದಕ್ಕಾಗಿ ಕೂಡ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. Except for this, the promise is valid. ಈ ಒಂದು ವಾಗ್ದಾನ ಏನು ಅಂತ ಹೇಳಿದ್ರೆ, ನಾವು ನಂಬಿಕೆಯಿಂದ ಬೇಡಿದಾಗ ಮಾತ್ರ ಸಿಕ್ಕುವಂತದ್ದಾಗಿದೆ. When you pray, ask for God's glory to be manifested in your life. ನಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಪ್ರಕಟವಾಗಬೇಕೆಂಬುದಾಗಿ ನಾವು ಬೇಡಿದಾಗ ನಮಗೆ ಉತ್ತರ ಸಿಗ್ತದೆ. Ask for lost souls of men, women, boys and girls. ನಾವು ಬೇಡುವಾಗ ನಾವು ಮಕ್ಕಳಿಗೆ, ಗಂಡಸರಿಗೆ, ಹೆಂಗಸರಿಗೆ, ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೋಸ್ಕರ ನಾವು ಬೇಡಬೇಕಾಗ್ತದೆ. Pray with expectation and with effort. ನಾವು ಆತನು ಕೊಡುತ್ತಾನೆಂಬಂತ ನಿರೀಕ್ಷೆಯಿಂದ ಹಾಗೂ ಪ್ರಯತ್ನ ಪಟ್ಟು ನಾವು ಪ್ರಾರ್ಥನೆಯನ್ನ ಮಾಡಬೇಕು. Jesus commanded us to seek the kingdom of God first and everything shall be added. ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ನಿಮಗೆ ಎಲ್ಲವೂ ದೊರಕುತ್ತದೆ. A student may ask for A grade but not going to study. ಒಬ್ಬ ವಿದ್ಯಾರ್ಥಿ ಆತನು ಎ ಗ್ರೇಡ್ ಬೇಕೆಂಬುದಾಗಿ ಆತನು ಪ್ರಾರ್ಥಿಸಬಹುದು. ಆತನು ಓದದಿದ್ದರೆ, until we step out in obedience, we are not seeking. ನಾವು ವಿಧೇಯತ್ವದಿಂದ ನಾವು ಅದನ್ನ ಪಾಲಿಸದಿದ್ದರೆ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Knocking means praying with endurance.
ನಾವು ತಟ್ಟುವುದು ಅಂತಂದ್ರೆ ನಾವು ತಾಳ್ಮೆಯಿಂದ ನಾವು ಕಾದಿದ್ದು ತಟ್ಟುವುದಾಗಿದೆ. Keep on asking, seeking, and knocking until prayers are answered. ಪ್ರಾರ್ಥನೆಗಳು ಉತ್ತರ ಸಿಕ್ಕುವ ತನಕ ನಾವು ಹುಡುಕಬೇಕು, ತಟ್ಟಬೇಕು, ಹಾಗೂ ನಾವು ಪ್ರಾರ್ಥಿಸುತ್ತಲೇ ಇರಬೇಕು. Jesus gave an illustration to highlight the need for perseverance in prayer. ಯೇಸು ಕ್ರಿಸ್ತನು ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾನೆ. ನಾವು ಸತತವಾಗಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತದೆ ಎಂದು ಹೇಳಿದ್ದಾನೆ. Suppose you went to a friend's house at midnight, waiting to borrow 3 loaves of bread. ಒಂದು ರಾತ್ರಿ ಸಮಯದಲ್ಲಿ ಒಬ್ಬ ಸ್ನೇಹಿತನ ಮನೆಗಾಗಿ 3 ರೊಟ್ಟಿಗಳನ್ನು ಕೇಳಲಿಕ್ಕೋಸ್ಕರ ಆತನು ಹೋಗುತ್ತಾನೆ. You would shout up to him, ನಾವು ಗಟ್ಟಿಯಾಗಿ ಆತನನ್ನ ಕರೆದು ಕೇಳುತ್ತಾನೆ ಸ್ನೇಹಿತನು, a friend of mine just arrived for a visit and I have nothing to give him to eat. ನನ್ನ ಸ್ನೇಹಿತನು ಮನೆಗೆ ಬಂದಿದ್ದಾನೆ, ಆತನಿಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, ನೀನ್ ನನಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳುತ್ತಾನೆ. He would reply from the bedroom, please don't ask me to get up. I just can't help you this time. ಈ ಒಂದು ಸಮಯದಲ್ಲಿ ಮಧ್ಯರಾತ್ರಿ ಆಗಿದೆ, ನಾನು ಮಲಗಿದ್ದೇನೆ, ಈಗ ಬಂದು ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳಬಹುದು. However, if you keep knocking long enough, he will get up and give you everything you want just because of your persistence. ಆತನು ತಟ್ಟುತ್ತಲೇ ಇರುವಾಗ ಆತನು ಎದ್ದು ಬಂದು ಆತನು ಕೊಡುತ್ತಾನೆ. ಕಾರಣ ಏನಂತ ಹೇಳಿದ್ರೆ ಆತನು ಸತತವಾಗಿ ಬೇಡಿಕೊಂಡಿದ್ದರಿಂದ ಆತನು ಹೊಂದಿಕೊಳ್ಳುತ್ತಾನೆ. So it is with prayer. ಇದು ಪ್ರಾರ್ಥನೆಯಿಂದಲೇ ಇದು ಸಾಧ್ಯವಾಗ್ತದೆ. Lord Jesus Christ is ready to help us if we pray to him. ನಾವು ಪ್ರಾರ್ಥನೆ ಮಾಡುತ್ತಲೇ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸದುತ್ತರ ಕೊಡ್ಲಿಕ್ಕೆ ಆತನು ಸಿದ್ಧನಾಗಿರುತ್ತಾನೆ. Keep on praying, doors will be opened. ನಾವು ಪ್ರಾರ್ಥಿಸುತ್ತಲೇ ಇರುವಾಗ ನಮಗೆ ಬಾಗಿಲುಗಳು ತೆರೆಯಲ್ಪಡುತ್ತದೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ಸ್ವಾಮಿ ನಾವು ನಿನ್ನ ವಾಕ್ಯವನ್ನು ಓದಿದ್ದೇವೆ, ಕೇಳಿಸಿಕೊಂಡಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಸ್ವಾಮಿ, ಪ್ರಾರ್ಥನೆ ಕೇಳುವವನೇ, ಪ್ರಾರ್ಥನೆಗಳಿಗೆ ಸದುತ್ತರ ಕೊಡುವಾತನೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂಬುದಾಗಿ ನಿನ್ನ ವಾಕ್ಯ ಹೇಳುವುದಕ್ಕಾಗಿ ಸ್ತೋತ್ರ. ಮನುಷ್ಯರ ಪ್ರಾರ್ಥನೆಯನ್ನು ಕೇಳುವವನೇ, ಮನುಷ್ಯರಿಗೋಸ್ಕರ ನೀನು ಮಧ್ಯವರ್ತಿ ವಹಿಸಿ ಸ್ವಾಮಿ, ತಂದೆಯ ಬಳಿ ನಮಗೆ ಎಲ್ಲವನ್ನು ಕೂಡ ಒದಗಿಸಿಕೊಡುವಾತನೇ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಕಷ್ಟದಲ್ಲಿದ್ದ ಈ ಮನುಷ್ಯನು ಬೇಡಿಕೊಳ್ಳಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನೆಂಬುದಾಗಿ ನಿನ್ನ ವಾಕ್ಯ ಇರುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಿನ್ನ ವಾಕ್ಯವು ಕಾರ್ಯ ಸಾಧಕವಾದದ್ದು, ಪ್ರಾರ್ಥನೆಗೆ ಜೀವ ಇದೆ ಸ್ವಾಮಿ. ಸತತವಾಗಿ ಅತ್ಯಾಸಕ್ತಿಯಿಂದ ಬೇಡುವಾಗ ನೀನು ಎಲ್ಲವನ್ನು ಕೊಡುತ್ತೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯೇ ನನ್ನ ಜೀವನದ ಉಸಿರು ಎಂಬುದಾಗಿ ಭಕ್ತನು ಹೇಳುವಂತೆ ಸ್ವಾಮಿ, ನಾವು ನಿನ್ನ ಪ್ರಾರ್ಥನೆಯ ಮಾದರಿಯನ್ನು ಅನುಸರಿಸಿ ನಾವು ಯಾವಾಗಲೂ ಪ್ರಾರ್ಥಿಸುವಂತೆಯೂ, ಪ್ರಾರ್ಥನೆ ಮುಖಾಂತರವಾಗಿಯೂ ನಮಗೆ ಬೇಕಾದದ್ದೆಲ್ಲವನ್ನು ಕೂಡ ಹೊಂದಿಕೊಳ್ಳುವಂತೆಯೂ, ಆ ಹೊಂದಿಕೊಳ್ಳೋದು ಮುಖಾಂತರ ನಾವು ನಿನ್ನನ್ನು ಘನಪಡಿಸುವಂತೆಯೂ ನೀನು ಸಹಾಯಿಸಬೇಕಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ನಿನ್ನಮ್ಮ ನಡೆಸು. ನಿನ್ನ ಆತ್ಮನ ಸಹಾಯ, ನಿನ್ನ ಒಂದು ಬಿಡುಗಡೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು ಸ್ವಾಮಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಯೇಸುವಿನ ಹೆಸರಿನಲ್ಲಿ ನೀನು ಆಶೀರ್ವದಿಸು. ಅವರ ಕಷ್ಟ ಕೊರತೆಗಳನ್ನು ನೀಗಿಸು, ಕಾಯಿಲೆಗಳಿಂದ ಬಿಡುಗಡೆ ಕೊಡು. ಅನೇಕ ಜನರು ಪರಲೋಕ ರಾಜ್ಯದ ಬಾಧ್ಯತೆ ಹೊಂದಿಕೊಂಡು ನಿನಗಾಗಿ ಜೀವಿಸಲು, ಸಾಕ್ಷಿಯಾಗಿರಲು, ನಿನ್ನ ಶಿಷ್ಯರಾಗಿರಲು ನೀನು ಸಹಾಯಿಸಬೇಕಾಗಿ, ಈ ಒಂದು ಎಬೆನ್ಸನ್ ಸೇವೆಯನ್ನು ಕೂಡ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.